ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ನಾನು ವಾಪಸ್ ಬೆಂಗಳೂರಿಗೆ ಹೋಗೋದಿತ್ತು, ಹಾಗಾಗಿ ಬೇಗ ಎದ್ದಿದ್ದೆ. ಇಲ್ಲಿ ನೋಡಿ ನಮ್ಮಪ್ಪ ಎಷ್ಟು ಚಂದ ರೆಡಿ ಆಗ್ತಿದ್ದಾರೆ ಅಂತ. ಮತ್ತೆ ನನ್ನ ಬಿಡಲಿಕ್ಕೆ ಎದ್ದು ಹೊರಟರು. ನಂತರ ಟ್ರೈನ್ ಹತ್ತಿ ಕೂತೆ. ಆದರೆ 9 ದಿವಸದ ಸ್ಕೆಚ್ ಆಗಿರಲಿಲ್ಲ. ಆದ ಕಾರಣ ನಾನು ಟ್ರೈನಲ್ಲಿ ಕೂತಿಕೊಂಡು ಫುಲ್ ಬೇಗ ಸ್ಕೆಚ್ಗಳನ್ನೆಲ್ಲ ಮುಗಿಸ್ಕೊಂಡೆ. ಎಲ್ಲ ಮುಗಿಸ್ಕೊಂಡ ನಂತರ ಬೆಂಗಳೂರಿಗೆ ತಲುಪಿದ ತಕ್ಷಣ ಪಿ ಜಿಗೆ ಬಂದೆ. ಆಹಾ, ಪಿ ಜಿಗೆ ಬಂದಿದ್ದ ನೆಮ್ಮದಿ ಉಂಟಲ್ಲ, ಭಾಳ ಖುಷಿ. ನಂತರ ಹಾಸಿಗೆ ನೋಡಿದ ತಕ್ಷಣ ಒಂದು ರೌಂಡ್ ಮಕ್ಕೊಂಡಾದ್ಮೇಲೆ ಎದ್ದೇಳೋ ಅಷ್ಟೊತ್ತಿಗೆ ಕಾಲೇಜ್ ಟೈಮ್ ಆಗಿತ್ತು. ಸೊ ಎದ್ದು ಬೇಗ ಬೇಗ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಕಾಲೇಜಿಗೆ ಹೊರಟಿದ್ದಾಯಿತು. ಕಾಲೇಜೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ ಮೇಲೆ ಸ್ವಲ್ಪ ಅಸೈನ್ಮೆಂಟ್ಸ್ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಬಂದಾದಮೇಲೆ ಕೀ ಸಿಕ್ಸಿ ನಂತರ ನಂದು ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಮಾಡುವ ಅಂತ ಹೇಳಿ ಕೂತಿದ್ದೆ. ಇವತ್ತೊಂದು 2-3 ಸ್ಕೆಚ್ ಮಾಡುವ ಅಂತ. ಸದ್ಯಕ್ಕೆ ಇಷ್ಟೊತ್ತಿಗೆ ಒಂದೇ ಆಗಿದ್ದು, ಸೊ ಹಾಗಾಗಿ ವ್ಲಾಗಲ್ಲಿ ಒಂದೇ ಹಾಕಿದ್ದೇನೆ. ಹೇಗೆ ಬಂದಿದೆ ಅಂತ ನೀವೆಲ್ಲ ಹೇಳಬೇಕು, ಓಕೆನಾ? ಆಮೇಲೆ ಡ್ರಾಯಿಂಗ್ ಮಾಡ್ಬೇಕಾದ್ರೆ ಹಾಡು ಹಾಕ್ಕೊಂಡು ಮಾಡೋದಿದೆಯಲ್ಲ, ಅದು ಮನಸ್ಸಿಗೆ ಕೊಡೋ ನೆಮ್ಮದಿ ಆ ಫೀಲಿಂಗ್ಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗೋದಿಲ್ಲ. ನಂತರ ಎಲ್ಲ ಮುಗಿಸಿಕೊಂಡು ಮಲ್ಕೊಂಡೆ. ಅಂದರೆ ಇನ್ನು ಮಲಗಿಲ್ಲ, ಬಟ್ ಮಲಗ್ತೀನಿ. ನೀವು ಕೂಡ ಕಣ್ತುಂಬ ನಿದ್ದೆ ಮಾಡಿ. ಬಾಯ್.